Finally, ಮಗ ದ ವೈಟ್ ಇಸ್ ಓವರ್ ನಾವು RCBಯ ಅಫಿಷಿಯಲ್ ಕ್ಯಾಪ್ಟನ್ ಅಂತ ಅನೌನ್ಸ್ ಆಗಿದೆ. ಆಯಿತು, ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ತಮ್ಮಲ್ಲಿ ನೋಡ್ರೆ ಗೊತ್ತಾಗುತ್ತೆ ಯಾರು RCB ಕ್ಯಾಪ್ಟನು. ಇಟ್ಸ್ ರಜತ್ ಪತಿದಾರ್. ಏನು ಸರ್ಪ್ರೈಸಿಂಗ್ ಎಲ್ಲ ಏನಿಲ್ಲ. ಎಕ್ಸ್ಪೆಕ್ಟೇಷನ್ ಇತ್ತು ವಿರಾಟ್ ಕೊಹ್ಲಿ ಅಥವಾ ರಜತ್ ಪತಿದಾರ್ ಇಬ್ಬರಲ್ಲಿ ಯಾರಿಗಾನ ಒಬ್ರು ಕ್ಯಾಪ್ಟನ್ಸಿನ ಕೊಡ್ತಾರೆ ಅಂತ. ಹಂಗೂ ಒಂದು ಸ್ವಲ್ಪ ಡೌಟ್ ಇರುತ್ತೆ ನಮ್ಮ RCB ಫ್ಯಾನ್ಸ್ಗಳಿಗೆ. ಯಾಕಂದರೆ ನಾವು RCB ಫ್ಯಾನ್ಸ್ ಅನ್ಕೊಂಡು RCB ಏನು ಮಾಡಲ್ವಲ್ಲ. ಏನಾದರೂ ಮಧ್ಯದಲ್ಲಿ ಕೃಣಾಲ್ ಪಾಂಡ್ಯನೋ ಅಥವಾ ಫಿಲ್ ಸಾಲ್ಟೋ ಲಿವಿಂಗ್ ಸ್ಟೋನ್ನೋ ಅಥವಾ ಭುವನೇಶ್ವರ್ ಕುಮಾರ್ನೋ ಯಾರು ಕ್ಯಾಪ್ಟನ್ ಅನೌನ್ಸ್ ಮಾಡ್ಬಿಡ್ತಾರೋ ಅಂತ ಸ್ವಲ್ಪ ಜನಕ್ಕೆ ಭಯ ಇತ್ತು. ಆ ಭಯಗೆ ಎಲ್ಲ ಇವಾಗ ಹೋಗಿದೆ. ರಪ್ಪ ಇಟ್ಸ್ ರಜತ್ ಪತಿದಾರ್ನ ಎಲ್ಲಿಂದ ತೊಗೊಂಬಂದ್ರು ನಮ್ಮ RCB, ಎಲ್ಲಿಂದ ತೊಗೊಂಬಂದ್ಬಿಟ್ಟು ಇವಾಗ ಎಲ್ಲಿಗೆ ನಿಲ್ಸಿದ್ದಾರೆ. ಆ್ಯಂಡ್ ರಜತ್ ಪತಿದಾರ್ ಕೂಡ ಯಾವ ಥರ ಡೆವಲಪ್ ಆಗಿದ್ದಾರೆ ಅಂತ ಅಂದರೆ, ರಜತ್ ಪತಿದಾರು ಫಸ್ಟ್ ಬಂದಿದ್ರು ನಮ್ಮ RCBಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ. ಒಂದು ಸೀಸನ್ ಮುಂಚೆ ಆಡಿದ್ರು, ಅವಾಗ ನೆಟ್ಟಿಗೆ ಆಡ್ತೀನಿ ಅಂತ ಬಿಟ್ಬಿಟ್ಟಿದ್ರು. ಆಮೇಲೆ ಒಬ್ರಿಗೆ ಇಂಜುರಿ ಆಯಿತು, ರಿಪ್ಲೇಸ್ಮೆಂಟ್ ಆಗಿ ಆಡ್ಕೊಂಡ್ರು. ಅಲ್ಲಿಂದ ಅವ್ರ ಕೆರಿಯರ್ ಸ್ಟಾರ್ಟ್ ಆಯ್ತು ನೋಡಿ, ಭೂಮ್ ಅಂತ. RCBಲಿ ಡೊಮ್ಯಾಸ್ಟಿಕಲ್ಲಿ ಎಲ್ಲ ಕಡೆ ಅವ್ರ ಅಜ್ಜಿ ಕ್ರೇಜಿ ಪರ್ಫಾರ್ಮೆನ್ಸು. ಆ್ಯಂಡ್ ಆಸ್ ಎ ಕ್ಯಾಪ್ಟನ್ನು ಈ ಸಲ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ನ ನಿಭಾಯಿಸ್ಬಿಟ್ಟು ಫೈನಲ್ಸ್ಗೆ ಮಧ್ಯಪ್ರದೇಶನ ತೊಗೊಂಡೋಗಿದ್ದು. ಆ್ಯಂಡ್ ಫೈನಲ್ಸಲ್ಲಿ ಸೋತರು. ಬಟ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ವಯಸ್ಸಾಗಿರಲಿ, ಕ್ಯಾಪ್ಟನ್ಸಿ ವಯಸ್ಸಾಗಿರಲಿ, ಕ್ಯಾಪ್ಟನ್ಸಿನ ಫಾರ್ ದ ಫಸ್ಟ್ ಟೈಮ್ ಸಯ್ಯದ್ ಮುಷ್ತಾಕ್ ಅಲಿ ಮಾಡಿದ್ದವರು. ಬಟ್ ಆದರೂ ಎಂಥ ಒಂದು ಕ್ಲಾಸಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ಆಸ್ ಎ ಕ್ಯಾಪ್ಟನ್, ಆಸ್ ಎ ಇಂಡಿವಿಜುವಲ್ ಪರ್ಫಾರ್ಮೆನ್ಸು. ಟಾಪ್ ರನ್ ಗೆಟರ್ ಆಗಿದ್ರು. ಪ್ರೆಷರ್ನ ಹ್ಯಾಂಡಲ್ ಮಾಡಿಕೊಂಡು ರನ್ ಹೊಡಿದಿದೆಯಲ್ಲ, ಇದೆಲ್ಲರಿಗೂ ಕೂಡ ಬರೋದಿಲ್ಲ. ಕ್ಯಾಪ್ಟನ್ ಆಗಿದ್ದವರು ಕ್ಯಾಪ್ಟನ್ಸಿಲಿ ಕೆಲವೊಂದು ಟೈಮ್ ಕ್ಲಿಕ್ ಆಗಿರ್ತಾರೆ. ಬಟ್ ನೋಡಿರ್ತಾರ ಸೂರ್ಯಕುಮಾರ್ ಯಾದವ್ ಅಂತ ಹೆವಿ ಏನು ಕ್ಯಾಪ್ಟನ್ ಆಗಿ ಇಂಡಿವಿಜುವಲ್ ಆಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಬಟ್ ಅವ್ರು ಆಸ್ ಎ ಪ್ಲೇಯರ್ ಆಡ್ತು ಅಂದಾಗ ಮಸ್ತಾಗಿ ಆಡಿದ್ರು. ಕ್ಯಾಪ್ಟನ್ಸಿನ ಕಡೆಕಾಗಿ ನಿಭಾಯಿಸ್ತಾ ಇದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು. ಬಟ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅನ್ನೋದು ಬರ್ತಾ ಇಲ್ಲ. ರೀಸೆಂಟಾಗಿ ನೋಡ್ತಾರೆ ಅವ್ರು ಕ್ಯಾಪ್ಟನ್ ಆದಾಗಿಂದ ಬರ್ತಾ ಇಲ್ಲ. ಬಟ್ ಇವ್ರು ಕ್ಯಾಪ್ಟನ್ ಆಗೂ ಕೂಡ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅನ್ನೋದನ್ನ ಎಲ್ಗೋ ಎತ್ಕೊಂಡು ಹೊಟ್ಟೋಗ್ಬಿಟ್ರು. ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಟಾಪ್ ರನ್ ಗೆಟರ್ ಲಿಸ್ಟಲ್ಲಿ ಇವ್ರದ್ದು ಕೂಡ ಬರುತ್ತೆ. ಸೆಕೆಂಡೋ ಥರ್ಡೋ ಇವರು ಟಾಪ್ ಹೈಯೆಸ್ಟ್ ರನ್ ಗೆಟರ್ ಆಗಿದ್ರು ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ. ಆ್ಯಂಡ್ ಲಾಸ್ಟ್ IPL ಕೂಡ 395 ರನ್ಸು. ಸೊ ಯಾರು ಹೊಡಿತಾರೆ ಗುರು ಬಂದ್ಬಿಟ್ಟು ಮಿಡ್ಲ್ ಔಟಲ್ಲಿ ಆಡ್ಕೊಂಡು, ಅದು ಕನ್ಸಿಸ್ಟೆಂಟಾಗಿ ಆಡೋದು. ಫಸ್ಟ್ 6 ಮ್ಯಾಚು ಏನು ಆಡಿಲ್ಲ ರಜತ್ ಪತಿದಾರು ಲಾಸ್ಟ್ ಸೀಸನು. ಅದಾದಮೇಲೆ ಏನು ಕಮ್ ಬ್ಯಾಕ್ ಮಾಡಿದ್ರು. ಸೆಕೆಂಡ್ ಫೇಸ್ ಏನಿತ್ತು ರಜತ್ ಪತಿದಾರ್ದು, ಅದಂತೂ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸು. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇತ್ತು ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗ್ಬೋದು ಅಂತ ಸುಮಾರು ಜನಕ್ಕೆ. ಬಟ್ ವಿರಾಟ್ ಕೊಹ್ಲಿ ಅವರು ಹಿಂದೆ ಹೇಳ್ಬಿಟ್ಟಿದ್ರು, ಇದು ನನ್ನ ಲಾಸ್ಟ್ ಲೆಗು ಆಸ್ ಎ ಕ್ಯಾಪ್ಟನ್, ಫುಲ್ ಟೈಮ್ ಕ್ಯಾಪ್ಟನ್ RCBಗೆ ಅಂತ. ಸೊ ಅದನ್ನು ಹಂಗೇನೆ ಪಾಲಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು. ನಾವು ಸಿಕ್ಕಾಪಟ್ಟೆ ಒಂದು ಆಸೆ ಇಟ್ಕೊಂಡಿದ್ವಿ, ಇಲ್ಲ ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ಸಿಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. AB de Villiers ಹೇಳಿದರು, ಮತ್ತು ಆ್ಯಂಡಿ ಫ್ಲವರ್ಸ್ನು ಕೂಡ ಸ್ವಲ್ಪ ತಿಂಗಳ ಹಿಂದೆ ಹೇಳಿದರು. ಬಟ್ ಇವಾಗೆಲ್ಲ ಚೇಂಜ್ ಆಗಿದೆ. ಇಟ್ಸ್ ರಜತ್ ಪತಿದಾರ್ RP ಕ್ಯಾಪ್ಟನ್ ಆಗಿದ್ದಾರೆ. ಆ್ಯಂಡ್ ರಜತ್ ಪತಿದಾರ್ ಬಗ್ಗೆ ಹೇಳೋದಾಯ್ತು ಅಂತಂದರೆ, ಅವರು ಒಂಥರ ಇಂಟ್ರೋವರ್ಟು, ಅವ್ರಿಗೆ ಶೈನೆಸ್ ಇದೆ, ಅದಿದೆ ಇದಿದೆ ಅಂತ ಎಲ್ಲರೂ RCB ಪ್ಲೇಯರ್ಸ್ಗಳು ಹೇಳಿರೋದೇ ನೋಡಿದ್ವಿ. ABD ಹೇಳಿದ್ದಾರೆ, ಕೊಹ್ಲಿ ಹೇಳಿದ್ದಾರೆ ನಾಚಿಕೆ ಸ್ವಭಾವ ಜಾಸ್ತಿ ಅಂತ. ಬಟ್ ಅದೇ ಕ್ಯಾಪ್ಟನ್ಸಿನ ವಯಸ್ಸಿರಲಿಲ್ಲ, ಅದಕ್ಕಿಂತ ಮುಂಚೆ ಹೇಳಿದ್ದು ಇವರು ನಾಚಿಕೆ ಸ್ವಭಾವ ಜಾಸ್ತಿ ಅಂತ. ಬಟ್ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಇವ್ರ ಕ್ಯಾಪ್ಟನ್ಸಿ ಅದು ಇದೆಲ್ಲ ಡೊಮ್ಯಾಸ್ಟಿಕಲ್ಲಿ ನಿಭಾಯಿಸಾದ್ಮೇಲೆ ಇವಾಗ ಬೇರೆ ಥರ ರಜತ್ ಪತಿದಾರ್ ಕಾಣಿಸ್ತಾ ಇದ್ದಾರೆ ಅಂತ ಕಾಣಿಸ್ತಿದೆ. ಬಟ್ IPL ಸ್ಟ್ಯಾಂಡರ್ಡಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸೋದಕ್ಕೂ, ಈ ಫಾರಿನ್ ಪ್ಲೇಯರ್ಸ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಕ್ಯಾಪ್ಟನ್ಸಿನ ನಿಭಾಯಿಸೋದಕ್ಕೂ, ಡೊಮ್ಯಾಸ್ಟಿಕಲ್ಲಿ ಕ್ಯಾಪ್ಟನ್ಸಿ ಅವರವರ ಪ್ಲೇಯರ್ಸ್ಗಳನ್ನ ಅವರವರ ಸ್ಟೇಟ್ ಪ್ಲೇಯರ್ಸ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಏನಾದರೂ ಮಗೊಂದು ಇದು ಫಸ್ಟ್ ಸೀಸನ್ ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟು ಟ್ರೋಫಿ ಗೀಫಿ ಏನೋ ಹೊಡೆದ್ಬಿಡ್ತು ಅಂತ ಅಂದರೆ, ಟ್ರೋಫಿ ಹೊಡೆಯೋದು ಬೇಡ ಗುರು, ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋಗ್ಬಿಡ್ತು ಅಂದ್ರೂ ಕೂಡ ಅದೊಂಥರ ಹೆವಿ ಅಂತ ಹೇಳಬೇಕು. ಯಾಕಂದರೆ ಮೊದಲನೇ ಸೀಸನ್ನೇ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗುವಂಥದ್ದು ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ಟು IPL ಸಿಕ್ಕಾಪಟ್ಟೆ ಕಮ್ಮಿ ಕ್ಯಾಪ್ಟನ್ಸಿಗಳು ಮಾಡಿದ್ದಾರೆ. ಸೊ ಅದನ್ನು ಇವ್ರು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬರೀ ಪ್ಲೇ ಆಫ್ಸ್ ಮಾತ್ರ ಟ್ರೋಫಿಗೆ ಇದ್ದರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಅಂತೂ ಖಂಡಿತ ಆಗುತ್ತೆ. ಸೊ ನಾಚಿಕೆ ಸ್ವಭಾವ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಾಚಿಕೆ ಸ್ವಭಾವ ಎಲ್ಲ ಒಟ್ಟಲ್ಲಿ ಕೂಲ್ ಕ್ಯಾಪ್ಟನ್, ಕೂಲ್ ಆಗೇನೆ ಇರ್ತಾರೆ ಅವರು. ಏನು ಅಗ್ರೆಸಿವ್ ಆಗಿ ರೊಚ್ಚಿಗೆ ಅಂದ್ಬಿಟ್ಟು ಅದು ಇದು ಮಾಡೋವಂಥವ್ರಲ್ಲ. ಸೊ ಕಂಪೋಸ್ಡ್ ಆಗಿರ್ತಾರೆ. ಇವಾಗ ಸ್ವಲ್ಪ ಜನ ಹೇಳ್ಬೋದು, ಗರೋ ಯಾರೇ ಕ್ಯಾಪ್ಟನ್ ಆಗ್ಬೋದು RCBಗೆ, ಅಲ್ಲಿ ವಿರಾಟ್ ಕೊಹ್ಲಿ ಇದಾರಲ್ಲ ಅವರೇ ಆ್ಯಕ್ಚುಯಲ್ ಕ್ಯಾಪ್ಟನು, ಅವರೇ ಲೀಡ್ ಮಾಡ್ತಾರೆ. ನೋಡ್ತಾರೆ ರಜತ್ ಪತಿದಾರ್ಗೆ ಎಲ್ಲ ಹೇಳ್ಕೊಂಡು ಕೊಡೋದು ಅವರೇನೆ, ನೋಡ್ತಾ ಇರ್ತೀಯಾ ಅಂತ ಹೇಳ್ತಾರೆ. ಹೌದು, ಹೇಳ್ಕೊಂಡು ಕೊಡೋದೆಲ್ಲ ಇದ್ದೇ ಇರುತ್ತೆ. ಸೀನಿಯರ್ ಪ್ಲೇಯರಿಂದ ಜೂನಿಯರ್ ಪ್ಲೇಯರ್ಗೆ ಆ ನಾಲೆಡ್ಜ್ನ ಪಾಸ್ ಮಾಡೋದಂತೂ, KT ಕೊಡೋದಂತೂ ಇದ್ದೇ ಇರುತ್ತೆ. ಸೊ ಖುಷಿ ಆಗ್ತಿದೆ, ನನಗೇನು ಬೇಜಾರಂತೂ ಆಗ್ತಿಲ್ಲ. ರಜತ್ ಪತಿದಾರ್ ಒಳ್ಳೆ ಕ್ಯಾಪ್ಟನ್ ಅದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಫ್ಯೂಚರ್ನ ಕೂಡ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು RCB ಅವರು. ಇಟ್ಸ್ ನಾಟ್ ಜಸ್ಟ್ ಲೈಕ್ 2 years 3 years ಅಂತ ಹೇಳಿದ್ರು ಅವರು. ನಾವು ಲಾಂಗ್ ಟರ್ಮ್ನ ನೋಡ್ತಾ ಇದೀವಿ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿರುವಂಥ ಕ್ಯಾಪ್ಟನು ಇಟ್ಸ್ RP ರಜತ್ ಪತಿದಾರ್. ಇದುವರೆಗೂ RCBನ 7 ಜನ ಲೀಡ್ ಮಾಡಿದ್ದಾರೆ. ಅಂದರೆ ಕೆಲವೇ ಮ್ಯಾಚ್ ಆಗಿರ್ಬೋದು. ಕೆವಿನ್ ಪೀಟರ್ಸನ್ನು, ವಾಟ್ಸನ್ನು, ಈ ಪ್ಲೇಯರ್ಗಳೆಲ್ಲ ಕೆಲವೇ ಮ್ಯಾಚ್ಗಳು ಲೀಡ್ ಮಾಡಿರೋದು. ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಆಮೇಲೆ ಡ್ಯಾನಿಯಲ್ ವೆಟೋರಿ, ಜೊತೆಗೆ
ಫ್ಯಾಫ್ ಡು ಪ್ಲಸಿಸ್, ವಿರಾಟ್ ಕೊಹ್ಲಿ. ಸೊ ಇಂಥ ಪ್ಲೇಯರ್ಸ್ಗಳು ಸ್ವಲ್ಪ ಜಾಸ್ತಿ ಮ್ಯಾಚ್ಗಳನ್ನ ಲೀಡ್ ಮಾಡ್ತಿರೋದು. ವಿರಾಟ್ ಕೊಹ್ಲಿ ಮೆಜಾರಿಟಿ ಆಫ್ ದ ಮ್ಯಾಚಸ್ಗಳನ್ನ ಲೀಡ್ ಮಾಡೋದು ನಮ್ಮ RCBಗೆ. ಸೊ ಇಲ್ಲಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ರಜತ್ ಪತಿದಾರ್ನ ವಿರಾಟ್ ಕೊಹ್ಲಿ ಥರನೇ ಸುಮಾರು ವರ್ಷ RCBನ ಲೀಡ್ ಮಾಡುವಂಥ ಕ್ಯಾಪ್ಟನ್ ಆಗಲಿ ನಮ್ಮ RCBಗೆ. ಆ್ಯಂಡ್ ಇವರ ಕ್ಯಾಪ್ಟನ್ಸ್ ಇಲ್ಲ ನಮ್ಮ RCB ಅದೆಷ್ಟು ಟ್ರೋಫಿ ಹೊಡಿತೋ ಗೊತ್ತಿಲ್ಲ. ಒಟ್ನಲ್ಲಿ ಆದಷ್ಟು ಸಕ್ಸಸ್ ನಮ್ಮ RCBಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಒಟ್ನಲ್ಲಿ ನನಗಂತೂ ಖುಷಿ ಇದೆ ಗುರು ರಜತ್ ಪತಿದಾರ್ ಕ್ಯಾಪ್ಟನ್ ಆಗಿರೋದು. ನಿಮಗೇನಿಸ್ತು ಹಾನೆಸ್ಟ್ ಆಗಿ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.